ಅರಸರು ಬೀಜಯಂಗೈಯುತ್ತಿದ್ದಾರೆ. ಮಹಾಸ್ವಾಮಿ ಅವಧಾನ ಎಂದು ಉಚ್ಚಕಂಠದಿಂದ ಕಾವಲು ಭಟ ಕೂಗಿದ. ಮಹಾದ್ವಾರದಲ್ಲಿ ಶಿಲ್ಪಿ ಓಡಿ ಬಂದ. ಬಿಳಿಯ ಕುದುರೆಯನ್ನೇರಿ ಕುಳಿತ ಮಹಾರಾಜ ದಿವೋದಾಸನನ್ನ ಕಂಡು ಭಕ್ತಿ ಗೌರವಗಳಿಂದ ವಂದಿಸಿ ಮಹಾಪ್ರಭುಗಳು ದಯಮಾಡಿಸಬೇಕು ಎಂದು ನಿವೇದಿಸಿಕೊಂಡ. ಶಿಲ್ಪವರ, ನಾವಿಲ್ಲೇ ಕೆಳಗಿಳಿಯಬೇಕೆ ಎಂದು ರಾಜ ನಸುನಗುತ್ತಾ ಪ್ರಶ್ನಿಸಿದ. ಬೇಡ ಮಹಾರಾಜ, 1 ಯೋಜನ ದೂರ ನಡೆಯೋದಂದ್ರೆ ಪಾದಗಳಿಗೆ ದಣಿವಾಗುತ್ತೆ. ನೀವು ಮುಂದೆ ನಡೀರಿ, ನಾ ಹಿಂದಿನಿಂದ ಬರ್ತೇನೆ ಎನ್ನುತ್ತಾ ಶಿಲ್ಪಿ ತಾನೂ ಒಂದು ಕುದುರೆಯನ್ನ ಏರಿದ. ಮುಂದೆ ರಾಜನ ಬಿಳಿ ಕುದುರೆ, ಅದರ ಪಕ್ಕದಲ್ಲಿ ಮಂತ್ರಿಯ ಕಂದು ಬಣ್ಣದ ಅಶ್ವ, ಅವೆರಡರ ಹಿಂಬದಿಯಲ್ಲಿ ಶಿಲ್ಪಿಯ ಕಪ್ಪು ಕುದುರೆ. ಅವೆಲ್ಲ ಪೂರ್ವಾಭಿಮುಖವಾಗಿ ನಿಧಾನವಾಗಿ ನಡೆದಂತೆ ಶಿಲ್ಪಿ ಒಂದೊಂದನ್ನು ವರ್ಣಿಸುತ್ತಾ ಹೊರಟ. ಮಹಾಸ್ವಾಮಿಗಳ ಅಪೇಕ್ಷೆಯಂತೆ 1 ಯೋಜನ ದೂರದ ಕಾಡುಗಳನ್ನೆಲ್ಲ ಕತ್ತರಿಸಿ ಸಮತಟ್ಟು ಪ್ರದೇಶ ಮಾಡಿದ್ದೇವೆ. ಆರಂಭದಲ್ಲಿ ನೀವು ಕಾಣೋದೇ ಯಜ್ಞಮಂಟಪ. ಯಜ್ಞಮಂಟಪದಲ್ಲಿ ಎಷ್ಟು ಜನ ಕೂತ್ಕೋಬಹುದು? ಸಹಸ್ರಾರು ಜನ ಮಹಾರಾಜ. ಅದನ್ನು ಆಮೇಲೆ ನೋಡೋಣವಂತೆ, ಮುಂದೆ ಹೋಗೋಣ. ಅಶ್ವಗಳು ಮಂದಗತಿಯಲ್ಲಿ ಮುಂದೆ ಚಲಿಸಿದವು. ಹಾದಿಯ ಎಡಬಲಗಳಲ್ಲಿ ಮೇಲೆದ್ದು ನಿಂತಿದ್ದ ವಿಸ್ತಾರವಾದ ಗ್ರಹಗಳು ಕಣ್ಣಿಗೆ ಅಂದವಾಗಿ ಕಂಡವು. ಹೊರಗಿನಿಂದ ಬಾಗಿಲು ಮಾಡಗಳಿಗೆ ಮಾಡಿದ ಶೃಂಗಾರ ಮನಸೆಳೆಯುವಂತಿತ್ತು. ಇವು ಅತಿಥಿ ರಾಜರಿಗೇನು ಎಂದು ಅದುವರೆಗೂ ಸುಮ್ಮನಿದ್ದ ಮಂತ್ರಿ ಪ್ರಶ್ನಿಸಿದ. ಹೌದು ಎನ್ನುವಂತೆ ಶಿಲ್ಪಿ ತಲೆ ಆಡಿಸಿದ. ಚೊಕ್ಕವಾದ ಕೊಳ, ಸ್ವಚ್ಛವಾದ ಜಲದಲ್ಲಿ ಅರಳಿದ ಬಿಳಿದಾವರೆ, ಕೆನ್ನೈದಿಲೆ, ಅರಿಶಿನದಾವರೆಗಳ ಪರಿಮಳ ಮೂಗಿಗೆ ಕಮ್ಮೆಂದು ಬಡಿಯುತ್ತಿತ್ತು. ಕೊಳದ ಮೆಟ್ಟಿಲುಗಳು ನಯವಾಗಿದ್ದವು. ಅದರ ದಡದಿಂದ ಈಚೆಗೆ ತುಳಸಿ, ಮರುಗಾಧವನ, ಪಚ್ಚೆ ತೆನೆಗಳ ತೋಟವಿದ್ದು ಆ ಆಸುಪಾಸಿನಲ್ಲಿ ಸುತ್ತಾಡುವವರಿಗೆ ಸುವಾಸಿತ ಮಂದಾನಿಲ ಮುತ್ತಿಡ್ತಿತ್ತು. ಅವನ್ನ ಕಂಡ ರಾಜ ದಿವೋದಾಸ ಮೆಚ್ಚುಗೆಯಿಂದ ತಲೆದೂಗಿದಾಗ ಶಿಲ್ಪಿ, ಅಂತ 12 ಕೊಳಗಳಿವೆ ಮಹಾರಾಜ ಎಂದು ಭಿನ್ನವಿಸಿಕೊಂಡ. ಅಶ್ವಮೇಧ ಯಾಗಕ್ಕಾಗಿ ತನ್ನೂರಿಗೆ ಬರುವ ಸಹಸ್ರಾರು ಜನರ ಉಪಯೋಗಕ್ಕೆ ಈ ಕೊಳಗಳು ಸಾಕೆ ಎಂದು ಒಂದು ಕ್ಷಣ ರಾಜನಿಗನಿಸಿದ್ರೂ ಪಕ್ಕದಲ್ಲೇ ಗಂಗಾ ನದಿ ಇದೆಯಲ್ಲ, ಚಿಂತೆ ಏಕೆ ಎಂದುಕೊಂಡ. ಯಾಗ ನಡೆಸಲು ಬರುವ ಹೋತೃ, ಅಧರ್ರು, ಋತ್ವಿಕ್ಕುಗಳು ಮುಂತಾದ ಮುನಿಜನರಿಗೆ ಅನುಕೂಲವಾಗುವಂಥ ನಿವಾಸಗಳು, ಅನಂತರ ಅತಿಥಿಗಳಾಗಿ ಬರುವ ಬ್ರಾಹ್ಮಣರು ಮತ್ತಿತರಿಗೆ ಗ್ರಹಗಳು, ಇವನ್ನೂ ರಾಜ ಕಂಡ. ಅದೆಲ್ಲದರ ಆಚೆಗೆ ಭಾರೀ ಪಾಕಶಾಲೆ, ಅಡಿಗೆಗೆಂದೇ ಅಲ್ಲಿ ಶೇಖರಿಸಿಟ್ಟ ದೊಡ್ಡ ದೊಡ್ಡ ಕೊಳಗಗಳು, ಎತ್ತರಕ್ಕೆ ಜೋಡಿಸಿದ ಸೌದೆಯ ರಾಶಿ, ಗುಡಾಣಗಳನ್ನು ಇಡುವಂಥ ದೊಡ್ಡ ದೊಡ್ಡ ಒಲೆಗಳು. ಇಷ್ಟೆಲ್ಲ ಆದರೂ ಕೆಲಸ ಇನ್ನೂ ಮುಗ್ದಿಲ್ಲ. 100 ಜನ ಕೆಲಸಗಾರರು ಒಂದಲ್ಲ ಒಂದು ಕೆಲಸ ಮಾಡುತ್ತಲೇ ಇದ್ದಾರೆ. ಕೆಲವರು ಗ್ರಹಗಳ ಗೋಡೆ ಕಟ್ತಿದ್ದಾರೆ, ಮತ್ತೆ ಕೆಲವರು ಚಾವಣಿ ಹೊದಿಸ್ತಿದ್ದಾರೆ, ಮತ್ತೆ ಹಲವರು ಕಿಟಕಿ ಬಾಗಿಲುಗಳನ್ನು ಜೋಡಿಸ್ತಿದ್ದಾರೆ, ಉಳಿದವರು ಗೋಡೆಗಳಿಗೂ ಸುಣ್ಣ ಬಳಿತಿದ್ದಾರೆ. ಈಗ ಪುಷ್ಯಮಾಗದ ಹೊತ್ತಿಗೆ ಅಶ್ವ ವಾಪಸ್ಸು ಬರಬಹುದು. ಇನ್ನೊಂದು ಮಾಸದೊಳಗೆ ಕೆಲಸವೆಲ್ಲ ಮುಗಿಯಬಹುದಾ ಶಿಲ್ಪಿ ಎಂದು ಮಹಾರಾಜ ಪ್ರಶ್ನಿಸಿದ. ನಮ್ಮದೇನು ತಡ ಇಲ್ಲ ಮಹಾಪ್ರಭು. ಸುಣ್ಣ ಬಣ್ಣ ಕಾರಣೆಗಳಾದರೆ ನಮ್ಮ ಕೆಲಸ ಮುಗಿದ ಹಾಗೇನೆ. ಅತಿಥಿಗಳಿಗೆ ಯಾವ ತೊಂದರೆನೂ ಆಗದ ಹಾಗೆ ಎಲ್ಲವನ್ನ ಸಿದ್ಧ ಮಾಡಿದ್ದೀವಿ ಎಂದು ವಿನಯದಿಂದ ಶಿಲ್ಪಿ ಉತ್ತರಿಸಿದ. ಕೊರತೆ? ಹಳೆಯದೇನೇನೋ ನೆನಪಾದವು ದಿವೋದಾಸನಿಗೆ. ಮಹಾರಾಜನಾದರೂ ತನಗೆ 2 ಕೊರತೆಗಳಿದ್ದವು. ಕೋಸಲದ ರಾಜಕುಮಾರಿ ಸತ್ಯವತಿಯನ್ನ ಮದುವೆಯಾಗಿ 10 ವರ್ಷ ಕಳೆದರೂ ಅವಳಿಂದ ತನಗೆ ಮಕ್ಕಳಾಗಿಲ್ಲ. ತಂದೆ ಬದುಕಿರುವವರೆಗೂ ಆತನಿಗೆ ಇದೇ ಚಿಂತೆಯಾಗಿತ್ತು. ನಮ್ಮ ವಂಶ ನಿರ್ವಂಶವಾಗಬಾರ್ದು ದಿವು. ಆದರೆ ಆ ತಂದೆಗೆ ಬಂದ ಗತಿ. ರಣರಂಗದಲ್ಲಿ ವೀರಾವೇಶದಿಂದ ಹೋರಾಡ್ತಾ ಮಡಿದ ತಂದೆಗೆ ವೀರ ಸ್ವರ್ಗವೇ ಸಿಕ್ತು ನಿಜ. ಪಿತನನ್ನ ಇದ್ದಕ್ಕಿದ್ದ ಹಾಗೆ ಕಳೆದುಕೊಂಡಾಗ ಅದುವರೆಗೂ ಅವನ ನೆರಳಲ್ಲಿ ಬೆಳೆದ ತನಗೆ ಮುಂದೇನು ಮಾಡಬೇಕೆಂದು ತೋಚದೆ ಹೋಗಿತ್ತು. ಆ ವೈರಿ ಹೈಹಯ ರಾಜ ವಿತಹವ್ಯನನ್ನ ಸೆದೆಬಡೆಯದಿದ್ದರೆ ತಾನು ದಿವೋದಾಸನಲ್ಲ ಎಂದು ತಂದೆ ಸತ್ತ ಹೊಸತರಲ್ಲಿ ಪ್ರತಿಜ್ಞೆ ಮಾಡಿದ್ದ. ಆದರೆ ತಮ್ಮೂರಿಗೆ 100 ಯೋಜನ ದೂರವಿದ್ದ ವಿತಹವ್ಯನ ನಗರವನ್ನ ಮುತ್ತುವುದು ಹೇಗೆ? ಅದಕ್ಕೆ ಎಷ್ಟು ಸೈನ್ಯ ಬೇಕು, ದನಕನಕ ಬೇಕು ಎಂದು ಲೆಕ್ಕ ಹಾಕಿರಲಿಲ್ಲ. ಮಂತ್ರಿ ಸೇನಾಧಿಪತಿಗಳು ಅದನ್ನೆಲ್ಲ ಲೆಕ್ಕ ಮಾಡಿ 1000 ಕೋಟಿ ವರಹಗಳು ಬೇಕು, ಅಷ್ಟೇ ಸೈನ್ಯ ಕೂಡ ಎಂದಾಗ ರಾಜನ ಎದೆ ತಲ್ಲಣಿಸಿತ್ತು. 5 ವರ್ಷಗಳ ಹಿಂದೆ ಅಲ್ಲವೇ ಹೈಹಯ ರಾಜ ಇದ್ದಕ್ಕಿದ್ದಂತೆ ಕಾಶಿಯ ಮೇಲೆ ದಂಡೆತ್ತಿ ಬಂದಾಗ ತಾವ್ಯಾರು ಯುದ್ಧಕ್ಕೆ ಸಿದ್ಧರಾಗಿರಲಿಲ್ಲ. ದಿಡ್ಡಿ ಬಾಗ್ಲು ಹಾಕಿಸಿ ಸೈನ್ಯವನ್ನೆಲ್ಲ ಜಮಾಯಿಸಿ ತಂದೆ ಯುದ್ಧರಂಗಕ್ಕೆ ಧುಮುಕಿಯೇ ಬಿಟ್ಟರೂ ತಾನೂ ಬಿಲ್ವಿದ್ಯೆಯಲ್ಲಿ ನಿಪುಣ, ಕತ್ತಿವರೆಸೆಯಲ್ಲೂ ಪ್ರವೀಣ. ಆದರೂ ವಿತಹವ್ಯ ಮೋಸದಿಂದ ತಂದೆಯನ್ನ ಕೊಲೆ ಮಾಡಿದ. ಅಧಿಪತಿಯನ್ನ ಕಳೆದುಕೊಂಡ ಸೈನ್ಯ ಚಲ್ಲಾಪಿಲ್ಲಿಯಾಗಿತ್ತು. ಸೇನಾಪತಿಯ ಧೈರ್ಯದಿಂದಾಗಿ ಸೈನ್ಯ ಶತ್ರುರಾಜನನ್ನೂ 4 ಯೋಜನ ದೂರ ಅಟ್ಟಿಸಿಕೊಂಡು ಹೋಗಿ ಬಂದಿತ್ತು. ಆಗ ಯುದ್ಧದಲ್ಲಿ ಸತ್ತವರು, ಮುರಿದ ಮನೆಗಳು, ಹೊಲ ಗದ್ದೆಗಳು, ನಗರದಿಂದ ದೋಚಿದ ವಸ್ತುಗಳು ಇವನ್ನೆಲ್ಲ ನೆನೆದರೆ
ಮೈ ಝುಮ್ ಎನ್ನುತ್ತದೆ. ಮುರಿದ ಮನಗಳನ್ನು ಸರಿಪಡಿಸಲು ವರ್ಷಗಳೇ ಕಳೆದವು. ಎಲ್ಲವೂ ಸರಿ ಹೋಯಿತು ಎನ್ನುವಾಗ ಶತ್ರುವನ್ನು ನಾಶ ಮಾಡಬೇಕು ಅನ್ನುವ ಅದಮ್ಯ ಬಯಕೆ ಮತ್ತೆ ಪುಟಿಯುತ್ತಿದೆ. ಮಹಾಸ್ವಾಮಿಗಳು ಏನೋ ಯೋಚನೆ ಮಾಡ್ತಿದ್ದೀರಿ? ಮಂತ್ರಿಯ ಪ್ರಶ್ನೆ. ಯೋಚನೆಯಿಂದ ರಾಜ ಎತ್ತ. ಹೌದು, ಅಶ್ವಮೇಧ ಯಾಗ ಮಾಡಬೇಕು ಅಂತ ನಾವು ಹರವು ಹಾಕ್ಕೊಂಡು ವರ್ಷ ಆಯಿತು ಅಲ್ವೇ? ಹೌದು, ಹೋದ ಪುಷ್ಯದಲ್ಲೇ ನಾವು ಕುಲಪುರೋಹಿತರ ಹತ್ತಿರ ಹೋದದ್ದು ಎಂದು ಹೂಗುಟ್ಟಿದ ಮಂತ್ರಿ. ನೇಮಿಷ ಅರಣ್ಯದಲ್ಲಿ ಕುಲಪುರೋಹಿತರಾದ ಭಾರದ್ವಾಜ ಮುನಿಗಳನ್ನು ಕಾಣಲು ರಾಜ ದಿವೋದಾಸ ಮಂತ್ರಿಯೊಡನೆ ತೆರಳಿದ್ದ. ನನಗೊಂದು ದೊಡ್ಡ ಕೊರತೆ ಇದೆ ಮುನಿವರ್ಯ, ಅದನ್ನು ಪರಿಹರಿಸುವ ಮಾರ್ಗ ಸೂಚಿಸಬೇಕು ಎಂದು ರಾಜ ಕೇಳಿದ್ದ. ಮಹಾರಾಜರಿಗೆ ಕೊರತೆಯುಂಟೆ ಎಂದು ನಗುತ್ತಾ ಭಾರದ್ವಾಜರು ತಮ್ಮ ಬಿಳಿಗಡ್ಡವನ್ನು ನೇವರಿಸಿಕೊಂಡಿದ್ದರು. ಪುತ್ರ ಸಂತಾನವಿಲ್ಲದೆ ಸಂಕಟ ಪಡುತ್ತಿದ್ದೀನಿ. ಮಹಾರಾಣಿಗೂ ಇದೇ ಚಿಂತೆಯಾಗಿದೆ. ಭಾರದ್ವಾಜರು ದೀರ್ಘ ಮೌನದ ಬಳಿಕ ನುಡಿದಿದ್ದರು. ಪುತ್ರಾರ್ಥವಾಗಿ ಅಶ್ವಮೇಧ ಯಾಗವನ್ನು, ಪುತ್ರ ಕಾಮೇಷ್ಟಿಯನ್ನೂ ಮಾಡು, ನಿನ್ನ ಇಷ್ಟಾರ್ಥ ಫಲಿಸುತ್ತದೆ. ತನಗಿಂತ ಹಿಂದಿನ ಅರಸರು ಅಶ್ವಮೇಧ ಯಾಗವನ್ನು ಮಾಡಿದ್ದ ಕಥೆಯನ್ನು ದಿವೋದಾಸ ಕೇಳಿದ್ದ. ಆದರೆ ಈಗ ಅದನ್ನು ತಾನೇ ಮಾಡಬೇಕೆಂದಾಗ ಒಂದು ಕ್ಷಣ ಅಂಜಿಕೆಯಾಯಿತು. ಅದಕ್ಕೆ ಹೇರಳ ಕನಕ ಬೇಡವೇ ಗುರುಗಳೇ? ಬೇಕು. ಸಹಸ್ರ ವರಹಗಳು ಬೇಕು. ಯಾಗ ಮಾಡಿದ ಮೇಲೆ ಕ್ರಿಯಾಲೋಪಗಳಾಗಲಿ ದ್ರವ್ಯಲೋಪಗಳಾಗಲಿ ಆಗಕೂಡದು. ಅಂಥ ವ್ಯವಸ್ಥೆ ಮಾಡಿಸಿಕೊಳ್ಳುವ ಹಾಗಿದ್ದರೆ ಯಾಗ ಇಷ್ಟಿ ಮಾಡಬಹುದು. ಇಲ್ಲದಿದ್ದರೆ ಬೇಡ ಎಂಬ ಮಾತನ್ನು ಕೇಳಿ ದಿವೋದಾಸನಿಗೆ ಚಾಟಿಯಲ್ಲಿ ಹೊಡೆದ ಹಾಗಾಯಿತು. ಯಾಗ ಯಾಕಾಗಬಾರ್ದು, ಮಾಡಿಯೇ ಮಾಡಬೇಕು ಎಂಬ ಛಲ ಹುಟ್ಟಿತು. ಅದರೊಂದಿಗೆ ಅಷ್ಟೂ ಧನ ಸಂಗ್ರಹ ಮಾಡಲು ತನ್ನಿಂದ ಸಾಧ್ಯವಾಗುವುದೋ ಇಲ್ಲವೋ ಎಂಬ ಭೀತಿಯೂ ಹುಟ್ಟಿತು. ಅವಸರ ಇಲ್ಲ, ನಿಧಾನವಾಗಿ ಯೋಚನೆ ಮಾಡು, ತಿಳಿಸು ಎಂದು ಭಾರದ್ವಾಜರೆಂದಾಗ ಅವರಿಂದ ಬೀಳ್ಕೊಂಡು ನಗರಕ್ಕೆ ಹಿಂತಿರುಗಿದ್ದ. ಹಗಲಿರಳು ಯುದ್ಧ ಅಥವಾ ಅಶ್ವಮೇಧ ಯಾಗಗಳ ಮಧ್ಯೆ ಅವನ ಮನಸ್ಸು ಹೊಯ್ದಾಡತೊಡಗಿತು. ಪ್ರತೀಕಾರ ಸಾಧಿಸಲೇಬೇಕೆಂಬ ಮನಸ್ಸು ಒಂದಾದರೆ, ಪುತ್ರ ಸಂತಾನವಿಲ್ಲದೆ ತಾನು ಸತ್ತರೇನು ಗತಿ, ಈ ಕಾಶಿ ರಾಜ್ಯವನ್ನು ಮುಂದೆ ಆಳುವವರು ಯಾರು ಎಂಬ ಚಿಂತೆ ಇನ್ನೊಂದೆಡೆ. ರಾಜಕಾರಣ ಕುಶಲನಾದ ಮಂತ್ರಿ ಹೀಗೆಂದ. ಪ್ರಭು, ಯುದ್ಧ ಮಾಡೋದ್ರಿಂದ ರಾಜಧಾನಿ ಬಲು ದೂರ. ವರ್ಷಾನುಗಟ್ಲೆ ನಾವು ರಾಜ್ಯ ಬಿಟ್ಟಿರಬೇಕಾಗತ್ತೆ. ನಾವು ಅತ್ತ ಹೋದಾಗ ಇತ್ತ ಬೇರೆ ರಾಜರು ಬಂದು ಕಾಶಿ ರಾಜ್ಯವನ್ನು ಮುತ್ತಿದ್ರೆ ಗತಿ ಏನು? ಅದು ನಿಜ. ಯುದ್ಧದಿಂದ ಯಾರಿಗೂ ಸುಖವಿಲ್ಲ. ನಮ್ಮ ಕಡೆಯೂ ಸೈನ್ಯ, ಹಣ, ನಾಶ. ಶತ್ರುಗಳ ಕಡೆಯೂ ಅಷ್ಟೇ. ವೈರದಿಂದ ವೈರ ಬೆಳೆಯುತ್ತದೆಯೇ ಹೊರತು ಪ್ರೀತಿ ಹುಟ್ಟೋದಿಲ್ಲ. ಶತ್ರು ರಾಜನನ್ನು ಕ್ಷಮಿಸಿಬಿಡಿ. ಪ್ರಜೆಗಳಿಗೂ ನಿಮಗೂ ನೆಮ್ಮದಿಯಾಗುವ ಹಾಗೆ ಅಶ್ವಮೇಧ ಯಾಗ ಮಾಡಿ. ದಿವೋದಾಸನಿಗೆ ಮಂತ್ರಿ ಹೇಳಿದ್ದು ತಥ್ಯವಿದೆ ಎನಿಸಿತು. ತನ್ನ ಪೀಳಿಗೆಯ ಯಾವ ರಾಜರೂ ಅಶ್ವಮೇಧ ಯಾಗ ಮಾಡಿಲ್ಲ. ಯಾರೂ ಮಾಡಿದುದನ್ನು ಮಾಡಿದೆ ಎಂಬ ಕೀರ್ತಿ ತನಗೆ ಲಭಿಸುತ್ತದೆ. ಅಲ್ಲದೆ ಪುತ್ರ ಸಂತಾನವೂ ಆಗುತ್ತದೆ. ಯುದ್ಧಕ್ಕಿಂತ ಇದೇ ವಾಸಿ ಎಂದು ದಿವೋದಾಸ ನಿರ್ಧರಿಸಿದ್ದ. ಅನಂತರ ಶುಭ ದಿವಸ ನೋಡಿ ವೇಗವಾಗಿ ಹೋಗುವ ರಥದಲ್ಲಿ ಅವರು ಭಾರದ್ವಾಜರ ಆಶ್ರಮಕ್ಕೆ ತೆರಳಿದ್ದರು. ಮಹಾರಾಜ ಗುರುಗಳಿಗೆ ಕೈ ಮುಗಿದು ಯಜ್ಞವನ್ನು ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಮಾಡುವ ಉಪಾಯ ಅನುಗ್ರಹಿಸಿ ಎಂದು ಕೇಳಿಕೊಂಡಿದ್ದ. ಋಷಿಗಳು ಉಚ್ಚಕಂಠದಲ್ಲಿ ನುಡಿದಿದ್ದರು. ಎಲೈ ಮಹಾರಾಜನೇ, ಈ ಸತ್ಕಾರ್ಯದಲ್ಲಿ ನಿನಗೆ ಶ್ರೇಯಸ್ಸು ಲಭಿಸಲಿ. ಮೊದಲು ಯಜ್ಞಕ್ಕೆ ಬೇಕಾದ ಸಮಸ್ತ ಸಾಂಬಾರಗಳನ್ನು ಸಿದ್ಧಪಡಿಸು. ಸಮರ್ಥರಾದ ಅಂಗರಕ್ಷಕರೊಡನೆ ಋತ್ವಿಕ್ಕುಗಳೊಡನೆಯೂ ಕುದುರೆಯನ್ನು ದೇಶಗಳ ಮೇಲೆ ಕಳಿಸು. ಈ ಶಿಶಿರ ಕಾಲದಲ್ಲಿ ಅಶ್ವವನ್ನು ಬಿಟ್ಟು ಮತ್ತೊಂದು ಶಿಶಿರ ಬರುವವರೆಗೂ ನೀನು ದೀಕ್ಷೆಯಲ್ಲಿದ್ದು ಆಮೇಲೆ ಯಜ್ಞ ಆರಂಭಿಸು. ಆಗಲಿ. ತಾವು ಯಜ್ಞಕ್ಕೆ ಮುಖ್ಯ ಧ್ವೈರ್ಯಗಳಾಗಿ ಎಲ್ಲವನ್ನೂ ನಡೆಸಿಕೊಡಬೇಕು. ಪರಮ ಸಂತೋಷ. ಕಾಶಿನಗರದ ಪೂರ್ವ ದಿಕ್ಕಿನಲ್ಲಿ 1 ಯೋಜನ ವಿಸ್ತಾರದ ಯಜ್ಞ ಭೂಮಿಯನ್ನು ಸಿದ್ಧಪಡಿಸಬೇಕು. ಶಾಂತಿ ಕರ್ಮಗಳನ್ನು ಮಾಡಿ ಯಾಗ ಆರಂಭಿಸಬೇಕು. ಇದರಲ್ಲಿ ಕ್ಲೇಶಕರಗಳಾದ ಅಪಚಾರಗಳೊಂದೂ ಸಂಭವಿಸದಿದ್ದರೆ ಯಶಸ್ಸು ಖಂಡಿತ ಸಿಗುತ್ತದೆ. ಯಜ್ಞ ಕಲಾಪಗಳಿಗೆ ಪರಮ ಧಾರ್ಮಿಕರಾದ ಋತ್ವಿಕ್ಗಳನ್ನು ಆಯ್ಕೆ ಮಾಡಬೇಕು. ಉಳಿದ ಕೆಲಸಗಳಿಗೆ ತಕ್ಕ ಕೂಲಿಕಾರರನ್ನು ಕಮ್ಮಾರರು, ಶಿಲ್ಪಿಗಳು, ಸ್ರುವ, ಚಮಸ, ಗ್ರಹ, ಯೂಪ ಮುಂತಾದ ಉಪಕರಣಗಳನ್ನು ತಯಾರಿಸತಕ್ಕ ಕೆಲಸಗಾರರನ್ನು, ಕೊಳಬಾವಿ ತೋಡತಕ್ಕವರನ್ನು, ಜ್ಯೋತಿಷ್ಕರನ್ನು, ವಿದ್ವಾಂಸರನ್ನು ಕೂಡಿಸಬೇಕು. ಬ್ರಾಹ್ಮಣರು ವಾಸ ಮಾಡೋದಕ್ಕೆ ಯಾಗ ಭೂಮಿಯಲ್ಲಿ ತಕ್ಕ ಸ್ಥಳ ಇರಲಿ. ಅತಿಥಿಗಳಿಗೆಲ್ಲ ಬೇಕಾದಷ್ಟು ಭಕ್ಷ್ಯ, ಭೋಜ್ಯ, ಪಾನೀಯ, ಆಧಾರಗಳು ಶೇಖರವಾಗಲಿ. ಸಮಸ್ತ ವರ್ಣದವರನ್ನು ಅತ್ಯಾಧಾರದಿಂದ ಸತ್ಕರಿಸು. ದಕ್ಷಿಣೆಯಲ್ಲಾಗಲಿ ಭೋಜನದಲ್ಲಾಗಲಿ ಯಾರೂ ಅತೃಪ್ತರಾಗಿ ಹೋಗದಂತೆ ನೋಡಿಕೊಳ್ಳಬೇಕು. ಇದೆಲ್ಲ ಸಾಧ್ಯವಾಗುತ್ತೆ ಅನ್ನೋದಾದರೆ ಮಾತ್ರ ಯಾಗಕ್ಕೆ ಕೈ ಹಾಕು.
ನಿಮ್ಮ ಅಪ್ಪಣೆ ಶಿರಸಾವಹಿಸುತ್ತೇನೆ ಎಂದು ದಿವೋದಾಸ ಋಷಿವರ್ಯರಿಗೆ ನಮಿಸಿದ್ದ. ಆ ನೆನಪುಗಳು ಈಗ ವಾಸ್ತವತೆಗಿಳಿದದ್ದನ್ನು ಕಣ್ಣಾರೆ ಕಂಡ ದಿವೋದಾಸನಿಗೆ ಅತ್ಯಂತ ಸಂಭ್ರಮ. ಅಂತೂ ಸಿದ್ಧತೆಗಳೆಲ್ಲ ಆದವು. ಇನ್ನು ಯಾಗವೊಂದು ನಿರ್ವಿಘ್ನವಾಗಿ ನಡೆದುಬಿಟ್ರೆ ತಾನು ಗೆದ್ದಂತೆ ಎಂದುಕೊಂಡ. ಆ ಹೊತ್ತಿಗೆ ಅವರು ಯಜ್ಞ ಮಂಟಪದ ವಿಶಾಲ ದ್ವಾರದ ಬಳಿ ಬಂದಿದ್ದರು. ಮಹಾಸ್ವಾಮಿಯವರು ಯಜ್ಞ ಮಂಟಪವನ್ನು ಪರಿಶೀಲಿಸಬೇಕು ಎಂದು ಶಿಲ್ಪಿ ಅರಿಕೆ ಮಾಡಿಕೊಂಡ. ಮಹಾರಾಜನೂ ಮಂತ್ರಿಯೂ ಕುದುರೆಗಳಿಂದ ಕೆಳಗಿಳಿದರು. ಸಹಸ್ರಾರು ಜನ ಒಮ್ಮೆಗೆ ಕುಳಿತುಕೊಳ್ಳಬಹುದಾದಂತಹ ವ್ಯವಸ್ಥೆಯ ಯಾಗ ಮಂಟಪ ತುಸು ಎತ್ತರದ ಸ್ಥಳದಲ್ಲಿತ್ತು. ಯಾಗ ಮಂಟಪಕ್ಕೆ ಎತ್ತರದ ಗೋಡೆಗಳು, ಅದರ ಮೇಲೆ ಬಿಸಿಲು ತಡೆಯುವಂತಹ ಮೇಲ್ಛಾವಣಿ, 4 ದಿಕ್ಕಿಗೆ ಬೃಹದಾಕಾರದ 4 ಬಾಗಿಲುಗಳು, ಗಾಳಿ ಬೆಳಕುಗಳು ಒಳಗೆ ಯಥೇಚ್ಛವಾಗಿ ಸಂಚರಿಸಲೆಂದು ಅಳವಡಿಸಲಾದ ವಿಸ್ತಾರವಾದ ಕಿಟಕಿಗಳು. ಮೆಟ್ಟಿಲು ಹತ್ತಿ ರಾಜನು ಮಂತ್ರಿಯು ಶಿಲ್ಪಿಯೊಂದಿಗೆ ಯಾಗ ಮಂಟಪವನ್ನು ಹೊಕ್ಕರು. ಪೂರ್ವಾಭಿಮುಖವಾಗಿ ಆಳೆತ್ತರದ ವೇದಿಕೆ ಇತ್ತು. ಯಾಗ ಮಾಡುವ ಹೋತ್ರ, ಅಧ್ವೈರುಗಳು, ಋತ್ವಿಕ್ಕುಗಳು ಕುಳಿತುಕೊಳ್ಳುವ ಜಾಗ ಇದು. 21 ಯೂಪ ಸ್ತಂಭಗಳೂ ಅಲ್ಲಿದ್ದವು. ವೇದಿಕೆಯ ಎಡಬಲಗಳಿಗೆ ವಿಶೇಷ ಅತಿಥಿಗಳು ಕುಳಿತುಕೊಳ್ಳಲು ವ್ಯವಸ್ಥೆ ಆಗಿತ್ತು. ಹಿಂದೆ ರಾಜ ಸ್ತ್ರೀಯರಿಗಾಗಿ ಜಾಗ ಮುಡಿಪು, ಎದುರುಗಡೆಯಲ್ಲಿ ಪ್ರಜೆಗಳು ಕುಳಿತುಕೊಳ್ಳಲೆಂದು ಛಾವಣಿ, ಎತ್ತರದವರೆಗೂ ವ್ಯಾಪಿಸಿದ ಮೆಟ್ಟಿಲುಗಳಿದ್ದವು. ಮಂಟಪದೊಳಗೂ 100 ಕಂಬಗಳು, ಪ್ರತಿ ಕಂಬಕ್ಕೂ ಚಿತ್ರದ ಬಟ್ಟೆಗಳನ್ನು ಸುತ್ತಿದ್ದರು. ಗೋಡೆಗಳಲ್ಲಿ ಆಳೆತ್ತರದ ಚಿತ್ರಗಳಿದ್ದವು. ಋಷ್ಯಾಶ್ರಮಗಳ ರಚನೆ ಒಂದೆಡೆಗಾದರೆ ಬೆಟ್ಟ ಗುಡ್ಡಗಳ ಜಲಪಾತಗಳು ಸೊಬಗು ಬಿಂಬಿಸುವ ಚಿತ್ರಗಳಿದ್ದವು. ಒಂದೆಡೆ ಮಹಾರಾಜ ದಿವೋದಾಸ ಸಿಂಹಾಸನದ ಮೇಲೆ ಕುಳಿತಿರುವ ದೃಶ್ಯ, ಇನ್ನೊಂದೆಡೆ ಆತನ ತಂದೆ ಭೀಮಸೇನ ಮಹಾರಾಜ ದೇವತಾರ್ಚನೆ ಮಾಡುತ್ತಾ ಕುಳಿತಿರುವ ದೃಶ್ಯ, ಮಗದೊಂದೆಡೆ ವೈದಿಕ ವೃಂದದೊಡನೆ ನಿಂತಿರುವ ದಿವೋದಾಸನ ಚಿತ್ರ. ಅವನ್ನೆಲ್ಲ ನೋಡುತ್ತಾ ಮಹಾರಾಜನಿಗೆ ಅತ್ಯಾನಂದ. ಅವನು ಶಿಲ್ಪಿಯತ್ತ ನೋಡುತ್ತಾ ಭಲರೇ ಬಾಪು ಎಂದು ಹೊಗಳಿದ. ಹೌದು, ಮಂಟಪದ ಅಲಂಕಾರ ಚಂದವಾಯಿತು ಎಂದು ಮಂತ್ರಿಯೂ ಮೆಚ್ಚುಗೆ ಸೂಚಿಸಿದ್ದ. ಯಾಗಕ್ಕೆ ಬರುವ ರಾಜರು ಬ್ರಾಹ್ಮಣರು ಎಲ್ಲರೂ ಸನ್ನಿಧಾನವನ್ನು ಹೊಗಳಿದ್ರೆ ಆಶ್ಚರ್ಯವಿಲ್ಲ. ರಾಜ ಮೀಸೆಯಡಿಯಲ್ಲಿ ಕಿರುನಗೆ ಬೀರಿದ. ಯಜ್ಞಭೂಮಿ ಪರಿಶೀಲನೆ ಮುಗಿಸಿ ರಾಜನು ಮಂತ್ರಿಯೂ ಅಂಗರಕ್ಷಕರು ಅರಮನೆಯತ್ತ ತೆರಳಿದರು. ದಾರಿಯಲ್ಲಿ ದಿವೋದಾಸ ಮಂತ್ರಿಯನ್ನ ಕೇಳಿದ, ಯಾಗಕ್ಕಾಗಿ ಪ್ರಜೆಗಳಿಂದ ತೆರಿಗೆಗಳು ಬಂದುವೆ? ಆಶ್ರಿತ ರಾಜರಿಂದ ಕಪ್ಪು ಕಾಣಿಕೆಗಳು ವಸೂಲಾದುವೆ? ಬೊಕ್ಕಸ ತುಂಬುತ್ತಾ ಇದೆ ಮಹಾರಾಜ. ತೆರಿಗೆ ವಸೂಲಿ ಇನ್ನೂ ನಡೆದೇ ಇದೆ. ಪ್ರಜೆಗಳು ತೆರಿಗೆಯನ್ನು ಯಾವ ರೂಪದಲ್ಲಿ ಬೇಕಾದರೂ ಕೊಡಲಿ, ದ್ರವ್ಯ ಇಲ್ಲದಿದ್ದರೆ ಧಾನ್ಯಗಳನ್ನು ಕೊಡಲಿ. ಅವರಿಗೆ ಅನುಕೂಲವಾದವುಗಳು, ಹಣ್ಣು ಹಂಪಲು ಯಾವುದಾದ್ರೂ ಸರಿಯೇ. ಯಾಗಕ್ಕಾಗಿ ಅವರನ್ನು ಸುಲೀತಿದ್ದೀವಿ ಅನ್ನುವ ಅಭಿಪ್ರಾಯ ಅವರಿಗೆ ಬರಕೂಡದು. ವಾಸ್ತವವಾಗಿ ಇದರಲ್ಲಿ ನಮಗಾಗಿ ಏನನ್ನೂ ಇಟ್ಟುಕೊಳ್ಳುವುದಿಲ್ಲ. ದಕ್ಷಿಣೆ ಪುರಸ್ಕಾರಗಳ ರೂಪದಲ್ಲಿ ಅವರಿಗೇ ವಾಪಸ್ಸು ಕೊಡ್ತೀವಿ ಅಲ್ವೇ? ನನಗೇ ಬುದ್ಧಿ ಹೇಳ್ಕೊಡೋಕ್ಕೆ ಬರ್ತಾನೆ ಈ ರಾಜ ಎಂದುಕೊಂಡು ಹುಸಿನಗುತ್ತಾ ಮಂತ್ರಿ ತಲೆದೂಗಿದ.